ಹಲೋ ನನ್ನ ಬೆಳಗ್ಗೆದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ರೂಪಾಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಪೈನಾಪಲ್ ಮೆಣಸಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಪೈನಾಪಲ್ ಇದೆ, ಇದನ್ನು ಕಟ್ ಮಾಡಿಬಿಟ್ಟು ಒಂದು ತುಂಡು ತೊಗೋತಾ ಇದ್ದೀನಿ ಮೆಣಸಿನಕಾಯಿ ಮಾಡೋಕ್ಕೆ. ಇದರಲ್ಲಿ ಒಂದು ಅರ್ಧ ಭಾಗ ನಾನು ತೊಗೋತಾ ಇದ್ದೀನಿ ಮೆಣಸಿನಕಾಯಿಗೆ ಅಂತೇಳಿ ಹೇಳಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈಗ ನಾನು ಆದಷ್ಟು ಇದರ ಮುಳ್ಳುಗಳನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಅರ್ಧ ತುಂಡು ಹಣ್ಣನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಹೋಳುಗಳಾಗಿ. ಈಗ ಈ ಹೋಳುಗಳನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನಷ್ಟು ಮೆಂತ್ಯ, 2 ಒಣಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೆಂಪಾಗೋ ಥರ ಹುರ್ಕೊಳ್ಳೋಣ. ಬೇಳೆಗಳು ಕೆಂಪಾಗಿವೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ತುಂಡು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ಆರಲಿಕ್ಕೆ ಬಿಟ್ಬಿಡೋಣ. ಈಗ 1 ಸ್ಪೂನು ಕಪ್ಪೆಳ್ಳು ಹುರ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ನೀವು. ಇದಕ್ಕೆ ಜಾಸ್ತಿ ಎಳ್ಳು ಹಾಕಬಾರ್ದು, ಕಹಿ ಬರುತ್ತೆ ಮೆಣಸಿನಕಾಯಿ. ಇದನ್ನು ಚೆನ್ನಾಗಿ ಚಟಪಟ ಅನ್ನೋ ಥರ ಹುರ್ಕೊಳ್ಬೇಕು. ಎಳ್ಳು ಹುರ್ಕೊಂಡಾಗಿದ್ದು ನಾನು. ಈಗ ಬಾಂಡೆಲಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಳ್ಳು ಕೂಡ ಆರಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು 1 ಕಪ್ ಆಗುವಷ್ಟು ಕಾಯಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಈ ಮಸಾಲೆ ಒಟ್ಟಿಗೆ ಸೇರಿಸಿ ಹರ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಹರ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಸಾಲೆ ಹರ್ಕೊಂಡಾಯಿತು ನಾನು. ಈಗ ಇದೇ ಬಾಣಲೆಗೆ 1 ಕಪ್ಪಷ್ಟು ನೀರು ಹಾಕಿ ಪೈನಾಪಲ್ ಹೋಳು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಕತ್ತರಿಸಿದ ಹೋಳುಗಳಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ಹುಣಸೆ ರಸನ ತೆಗೆದಿಟ್ಕೊಳ್ಳಿ. ಹೋಳುಗಳು ಬೆಂದಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಈಗ ಹುಣಸೆ ರಸ ಹಾಕ್ಕೊಳ್ಳೋಣ. ಈಗ 1 ತುಂಡು ಬೆಲ್ಲ ಹಾಕ್ಕೊತಾ ಇದ್ದೇನೆ. ಬೆಲ್ಲ ಕರಗಿದೆ ನಾವು ಹಾಕ್ಕೊಂಡಿದ್ದು. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಬಿಡೋಣ. ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ನೀರು ಹಾಕ್ಕೊಂಬಿಡೋಣ. ನಾನು ಮಿಕ್ಸಿಲಿ ಅರ್ಧ ನೀರು ಇರ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಈಗ ಈ ಹುಳಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಎಸಳು ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ಒಂದ್ಸಲ ಇದು ಕುದಿ ಬಂದಮೇಲೆ ಒಲೆ ಆಫ್ ಮಾಡ್ಕೊಂಬಿಡೋಣ. ಮೆಣಸಿನಕಾಯಿ ಕುದೀತಾ ಇದೆ. ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ. ಮನೆ ಇಡೀ ಇದಿರುತ್ತೆ ಘಮ ಘಮ ಪರಿಮಳ. ಈಗೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ. ಈಗ ಒಂದು ಪಾತ್ರೆಗೆ ಮೆಣಸಿನಕಾಯಿ ಬಗ್ಗಿಸ್ಕೊಂಡ್ಬಿಡೋಣ. ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಕೂಡಲೇ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಕಾಯುವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. 2 ಒಣಮೆಣಸು ತುಂಡು ಮಾಡಿ ಹಾಕ್ಕೊಳ್ಳಿ. ಒಗ್ಗರಣೆ ಕಾದಿದೆ, ಮೆಣಸಿನಕಾಯಿಗೆ ಹಾಕ್ಕೊಳ್ಳೋಣ. ಪೈನಾಪಲ್ ಮೆಣಸಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.
ಈ ಮೆಣಸಿಕಾಯಿ ದೋಸೆ, ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಕೂಡ ಸೂಪರಾಗಿರುತ್ತೆ.